ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್. ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರ ಹೊಸ ಸಂವತ್ಸರವು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ. ಈ ಸಮಯದಲ್ಲಿ ಅನೇಕ ಗ್ರಹಗಳ ಸಂಚಾರದ ಫಲಿತಾಂಶವು ಧನು ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಧನು ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಹೇಗಿರಲಿದೆ, ಧನು ರಾಶಿಯವರ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಆರೋಗ್ಯ, ಉದ್ಯೋಗ ಹಾಗೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ, ಯಾವುದರಲ್ಲಿ ಶುಭ, ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಜೊತೆಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ, ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಇಂದು ಪಂಚಾಂಗವು ಹೊಸ ವರ್ಷವನ್ನು 2026ರ ಮಾರ್ಚ್ 19ರಂದು ಪ್ರಾರಂಭಿಸಿದೆ. ಯುಗಾದಿ 2026ರ ಪಂಚಾಂಗದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಆರಂಭ ಸೂಚಿಸಲಾಗಿದೆ. ಆದ್ದರಿಂದ ಈ ಇಂದು ಹೊಸ ವರ್ಷವು ಧನು ರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಗಳಿಗೆ ಹೇಗಿರಲಿದೆ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತದೆ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಗ್ರಹಗಳ ಗೋಚರ ಫಲಿತಾಂಶವನ್ನು ವಿವರವಾಗಿ ತಿಳಿದು ನಂತರ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬವನ್ನು ವಿವರವಾಗಿ ತಿಳಿಯೋಣ. ಮೂಲ ನಕ್ಷತ್ರ 4 ಪಾದಗಳು, ಪೂರ್ವಾಷಾಢ ನಕ್ಷತ್ರ 4 ಪಾದಗಳು, ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಗೆ ಸೇರಲಿದ್ದಾರೆ. ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ. ಧನು ರಾಶಿಯವರಿಗೆ 2026ರ ಹೊಸ ಪರಾಭವ ಸಂವತ್ಸರವು ಆತಂಕ ಮತ್ತು ದೈವ ರಕ್ಷಣೆ ಇರುವ ಸಮಯವಾಗಿರಲಿದೆ. ಮುಖ್ಯ ಸವಾಲು ನಿಮ್ಮ 4ನೇ ಮನೆಯಲ್ಲಿ ಅಂದರೆ ಅರ್ಧಾಷ್ಟಮ ಶನಿಯಿಂದ ಬರುತ್ತದೆ. ಇದು ನಿಮ್ಮ ಮನಸ್ಸು, ಮನೆ, ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವವನ್ನು ಬೀರಲಿದೆ. ಅದೇ ಸಮಯದಲ್ಲಿ ನಿಮಗೆ ಅನುಕೂಲಕರವಾಗಿ ಶಕ್ತಿಶಾಲಿ ಆಯುಧವಾಗಿ 3ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಸಿಗಲಿದೆ. ರಾಹು ಈ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಸಂಚರಿಸುವುದರಿಂದಾಗಿ ಧೈರ್ಯವನ್ನು ನೀಡಲಿದ್ದಾನೆ. ಸ್ವಂತ ಪ್ರಯತ್ನದ ಮೂಲಕ ವಿಜಯಗಳನ್ನು ನೀಡಲಿದ್ದಾನೆ. ನಿಮ್ಮ ಸ್ವಂತ ರಾಶಿಯಾಧಿಪತಿ ಗುರು ಮೊದಲು 7ನೇ ಮನೆಯಿಂದ ನಿಮಗೆ ಬೆಂಬಲ ನೀಡುತ್ತಾನೆ. ನಂತರ 8ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಇದ್ದು ಸಂಕಷ್ಟದ ಸಮಯದಲ್ಲಿ ನಿಮ್ಮನ್ನು ಕಾಪಾಡುವ ಬಲವನ್ನು, ವಿಪರೀತ ರಾಜಯೋಗವನ್ನು ಉಂಟು ಮಾಡುತ್ತಾನೆ. ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವು ಇದನ್ನು ನೀಡಲಿದೆ. ಈ ಸಮಯದಲ್ಲಿ ತಾಳ್ಮೆಯನ್ನು ಮತ್ತು ಹೊರಗಿನ ಪ್ರಪಂಚದಲ್ಲಿ ಧೈರ್ಯವನ್ನು ಬಯಸುತ್ತದೆ. ಮೊದಲಿಗೆ ಅರ್ಧಾಷ್ಟಮ ಶನಿ 4ನೇ ಮನೆಯಾದ ಮೀನ ರಾಶಿಯಲ್ಲಿ ಶನಿಯ ಸಂಚಾರದಿಂದಾಗಿ ಮನಸ್ಸಿನಲ್ಲಿ ಭಾರ, ಮಾನಸಿಕ ಆಯಾಸವನ್ನು ಉಂಟು ಮಾಡುತ್ತಾನೆ. ಆಸ್ತಿ ಸಂಬಂಧಿತ ಸಮಸ್ಯೆಗಳು, ದುರಾಸ್ತಿಗಳು ಅಥವಾ ವಿವಾದಗಳನ್ನು ತರಬಹುದು. ತಾಯಿಯ ಆರೋಗ್ಯದ ಬಗ್ಗೆ ಆತಂಕ ಅಥವಾ ಮನೆಯಿಂದ ದೂರ ಇರುವಂತೆ ಮಾಡಬಹುದು. ಇನ್ನು 3ನೇ ಮನೆಯಾದ ಕುಂಭ ರಾಶಿಯಲ್ಲಿ ರಾಹು, 9ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಕೇತು ಡಿಸೆಂಬರ್ 6ರವರೆಗೂ ಸಂಚರಿಸಲಿದ್ದಾರೆ. 3ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಇದು ಅತ್ಯುತ್ತಮ ಉಪಚಯ ಸಂಚಾರದಲ್ಲಿ ಒಂದಾಗಿರಲಿದೆ. ಇದು ಧೈರ್ಯ, ಸಂವಹನ ಶಕ್ತಿ, ಮಾರ್ಕೆಟಿಂಗ್ ಕೌಶಲ್ಯ ಮತ್ತು ಸ್ಪರ್ಧೆಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ನೀಡಲಿದೆ. 9ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನಿಮ್ಮ ನಂಬಿಕೆಯನ್ನು ತಂದೆಯೊಂದಿಗೆ, ಗುರುಗಳೊಂದಿಗೆ ಹಾಗೆ ಸಾಂಪ್ರದಾಯಿಕ ನಂಬಿಕೆಗಳೊಂದಿಗೆ ಸಂಬಂಧವನ್ನು ಪರೀಕ್ಷಿಸುತ್ತದೆ. ನೀವು ನಿಮ್ಮ ಹಳೆಯ ಜೀವನ ತತ್ವವನ್ನು ಪ್ರಶ್ನಿಸಬಹುದಾಗಿರಲಿದೆ. ಇನ್ನು ನಿಮ್ಮ ರಾಶಿಯಾಧಿಪತಿಯಾದ ಗುರುವಿನ ಸಂಚಾರದಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು, ಬೆಂಬಲವನ್ನು ಪಡೆಯಬಹುದಾಗಿರಲಿದೆ. 7ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಗುರುವು ಜೂನ್ 1ರವರೆಗೂ ಸಂಚರಿಸಲಿದ್ದಾನೆ. ಮದುವೆ, ಪಾಲುದಾರಿಕೆಗಳು, ಸಾರ್ವಜನಿಕ ಸಂಬಂಧಗಳು, ಕ್ಲೈಂಟ್ಗಳೊಂದಿಗೆ ವ್ಯವಹಾರಗಳನ್ನು ಹಾಗೆ ಸಾಮಾಜಿಕ ಕೀರ್ತಿಗೆ ಇದು ಅದ್ಭುತ ಸಮಯವಾಗಿರಲಿದೆ. ಇನ್ನು ಗುರುವು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ 8ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. 8ನೇ ಮನೆಯಲ್ಲಿ ಬಹಳ ಶಕ್ತಿಶಾಲಿಯಾದ ವಿಪರೀತ ರಾಜಯೋಗ. ನೀವು ಹಠಾತ್ ಬದಲಾವಣೆಗಳು, ಸಾಲಗಳು, ತೆರಿಗೆಗಳು, ವಾರಸತ್ವ ಅಥವಾ ಶಸ್ತ್ರಚಿಕಿತ್ಸೆಯಂತಹ
8ನೇ ಮನೆಯ ವಿಷಯವನ್ನು ಎದುರಿಸಬೇಕಾಗಿ ಬರಲಿದೆ. ಆದರೆ ಅವುಗಳಿಂದ ಲಾಭ ಪಡೆಯಲಿದ್ದೀರಿ. ರಕ್ಷಣೆಯೂ ಕೂಡ ನಿಮಗೆ ಸಿಗಲಿದೆ. ಇನ್ನು 9ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರ ಇರುವ ಕಾರಣದಿಂದಾಗಿ, ಅಂದರೆ ಅಕ್ಟೋಬರ್ 30ರಿಂದ ನೀವು 9ನೇ ಮನೆಯಾದ ಸಿಂಹ ರಾಶಿಯಲ್ಲಿ ಗುರುವಿನ ಸಂಚಾರವನ್ನು ನೋಡಬಹುದಾಗಿರಲಿದೆ. ಇದೊಂದು ದೊಡ್ಡ ನಿರಾಳತೆ ಆಶೀರ್ವಾದವನ್ನು ನೀಡಲಿದೆ. ಗುರು ಅಂತಿಮವಾಗಿ ನಿಮ್ಮ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ವರ್ಷ ಮುಗಿಯುತ್ತಿದ್ದಂತೆ ನಂಬಿಕೆ, ಹಿರಿಯರಿಂದ ಬೆಂಬಲ, ದೀರ್ಘಕಾಲದಿಂದ ಅದೃಷ್ಟವು ಪುನರ್ಸ್ಥಾಪಿಸುತ್ತದೆ. ಒಟ್ಟಾರೆಯಾಗಿ ಗುರುವಿನ ಸಂಚಾರದ ಪರಿಣಾಮವಾಗಿ ನೀವು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ಇನ್ನು ಡಿಸೆಂಬರ್ 6, 2026ರಂದು ರಾಹು ಕೇತುವು ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡಲಿದ್ದಾರೆ. ರಾಹು ಮಕರ ರಾಶಿಗೆ, ಅಂದರೆ ನಿಮ್ಮ 2ನೇ ಮನೆಗೆ, ಸಂಪತ್ತಿನ ಸ್ಥಾನಕ್ಕೆ, ಕೇತು ಕರ್ಕಾಟಕ ರಾಶಿಗೆ, ಅಂದರೆ ನಿಮ್ಮ 8ನೇ ಮನೆಗೆ ಬದಲಾಗುತ್ತಾರೆ. ಹಣ, ಮಾತು ಮತ್ತು ಆಳವಾದ ಪರಿವರ್ತನೆಯ ಮೇಲೆ ಗಮನ ಹರಿಸಲಿದ್ದೀರಿ. 2027ಕ್ಕೆ ಹೊಸ ಕರ್ಮ ಅಕ್ಷವನ್ನು ಸಿದ್ಧಪಡಿಸುತ್ತದೆ. ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಜೀವನದಲ್ಲಿ ಮುಖ್ಯವಾಗಿ ಅರ್ಧಾಷ್ಟಮ ಶನಿಯಿಂದ ಉಂಟಾಗುವ ಮಾನಸಿಕ ಮತ್ತು ಕೌಟುಂಬಿಕ ಒತ್ತಡ ಒಂದು ಕಡೆಯಾದರೆ, 3ನೇ ಮನೆಯಲ್ಲಿರುವ ರಾಹು ನೀಡುವ ಸ್ವಂತ ಪ್ರಯತ್ನಕ್ಕೆ ಶಕ್ತಿ ಇನ್ನೊಂದು ಕಡೆ ಬಲವಾಗಿ ಕೆಲಸ ಮಾಡುತ್ತದೆ. ಜೂನ್ನಿಂದ ಅಕ್ಟೋಬರ್ವರೆಗೆ 8ನೇ ಮನೆಯಲ್ಲಿರುವ ಉಚ್ಚ ಗುರು ಗುಪ್ತ ಲಾಭಗಳು, ಸಂಕಷ್ಟದಲ್ಲಿ ರಕ್ಷಣೆ ಹಾಗೆ ಆಳವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನೀಡುತ್ತಾ ವಿಪರೀತ ರಾಜಯೋಗದಂತೆ ಕೆಲಸ ಮಾಡುತ್ತಾನೆ. ಈ ವರ್ಷವಿಡೀ ನಿಮ್ಮ ನಂಬಿಕೆ ಮತ್ತು ಜೀವನ ತತ್ವವನ್ನು ಶನಿ, ಕೇತು ಪರೀಕ್ಷಿಸುತ್ತಾರೆ. ಆದರೆ ಕೊನೆಗೆ ಗುರು 9ನೇ ಮನೆಗೆ ಬಂದಾಗ ಧರ್ಮ, ವಿಶ್ವಾಸ ಮತ್ತು ಭಾಗ್ಯದ ಮೇಲೆ ಮತ್ತೆ ನವೀಕರಣ ಮತ್ತು ಸ್ಪಷ್ಟತೆ ಬರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಧೈರ್ಯದ ನಿರ್ಧಾರಗಳನ್ನು ತೆಗೆದುಕೊಂಡು ಆಂತರಿಕವಾಗಿ ಬದಲಾವಣೆಯನ್ನು ಸ್ವೀಕರಿಸಬಲ್ಲ ಧನು ರಾಶಿಯವರಿಗೆ ಬಲವಾದ ಪರಿವರ್ತನೆಯ ಸಮಯ ಇದಾಗಿರಲಿದೆ. ಇನ್ನು ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವು ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ತಿಳಿಯೋಣ. ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಯವರಿಗೆ ಗ್ರಹ ಗೋಚಾರ ಫಲಿತಾಂಶ ಹೊಸ ಸಂವತ್ಸರದಲ್ಲಿ ಹೀಗಿರಲಿದೆ. ಕೆಲಸವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರಿಗೆ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಉನ್ನತ ಪದವಿ ಪಡೆಯಬೇಕೆಂದು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದರೆ ಈ ಸಮಯವು ನಿಮಗೆ ಬಹಳ ಶುಭದಾಯಕವಾಗಿರಲಿದೆ. ಹಾಗೆ ಈ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ಸಂಬಳದಲ್ಲಿಯೂ ಸಾಕಷ್ಟು ವೃದ್ಧಿಯಾಗಲಿದೆ. ಇದರೊಂದಿಗೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಸಾಧ್ಯವಾಗಲಿದೆ. ವ್ಯವಹಾರವನ್ನು ಮಾಡುವ ಧನು ರಾಶಿಗೆ ಸೇರಿದವರು ಈ ಅವಧಿಯಲ್ಲಿ ಲಾಭದಾಯಕವಾದ ಅಂಶಗಳನ್ನು ನೋಡಲಿದ್ದಾರೆ. ಈ ಸಂದರ್ಭದಲ್ಲಿ ಹೊಸ ಹೂಡಿಕೆಗಳನ್ನು ಮಾಡುವುದರಿಂದಾಗಿ ಹಾಗೆ ವ್ಯಾಪಾರದಲ್ಲಿ ವಿಸ್ತರಣೆಯ ಅವಕಾಶಗಳು ನಿಮಗೆ ಸಿಗಲಿದೆ. ಇದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಸಾಕಷ್ಟು ಅನುಕೂಲಕರ ವಾತಾವರಣವನ್ನು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ನೋಡಲಿದ್ದೀರಿ. ಇನ್ನು ಈ ಸಮಯದಲ್ಲಿ ವಿದೇಶದಲ್ಲಿ ವ್ಯವಹಾರವನ್ನು ಮಾಡುವವರಿಗೆ ಯಶಸ್ಸನ್ನು ತಂದುಕೊಡುವುದರ ಜೊತೆಗೆ ಕೆಲಸವನ್ನು ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ತಾವು ಬಯಸಿದ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಸ್ಥಾನವನ್ನು ಗಳಿಸಿಕೊಳ್ಳುವ ಸಾಕಷ್ಟು ಅವಕಾಶಗಳು ಇರಲಿದೆ. ಈ ವರ್ಷದ ಆರಂಭದಲ್ಲಿ ಧನು ರಾಶಿಗೆ ಸೇರಿದ ಜನರು ಸ್ವಲ್ಪ ಅಡೆತಡೆಗಳನ್ನು ಎದುರಿಸಬಹುದು. ಆದರೆ ಜುಲೈ ತಿಂಗಳ ನಂತರದಲ್ಲಿ ವ್ಯಾಪಾರದಲ್ಲಿ ಲಾಭಕ್ಕೆ ಉತ್ತಮ ಅವಕಾಶ ಮತ್ತು ಹೊಸ ಜವಾಬ್ದಾರಿಗಳು ಕೂಡ ಕೂಡಿ ಬರಲಿದೆ. ಇದರಿಂದಾಗಿ ನಿಮ್ಮ ಗೌರವ, ಮನ್ನಣೆ ಅಧಿಕವಾಗಿರಲಿದೆ. ಇನ್ನು ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ರಾಹುವಿನ ಪರಿಣಾಮದಿಂದಾಗಿ, ರಾಹು 3ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸೇಲ್ಸ್, ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಕಂಟೆಂಟ್ ಕ್ರಿಯೇಟ್ ಹಾಗೆ ಸಂವಹನ ಆಧಾರಿತ ಪಾತ್ರಗಳಲ್ಲಿ ಇರುವ ಧನು ರಾಶಿಯವರಿಗೆ ಹೆಚ್ಚುವರಿ ಧೈರ್ಯ ಮತ್ತು ಚುರುಕುತನ ಲಭಿಸಲಿದೆ. ತಾಂತ್ರಿಕ ರಂಗಗಳು, ನೆಟ್ವರ್ಕಿಂಗ್ ಹಾಗೆ ಕೆಲಸಕ್ಕಾಗಿ ಮಾಡುವ ಸಣ್ಣ ಪ್ರಯಾಣಗಳು ಕೂಡ ನಿಮಗೆ ಲಾಭದಾಯಕವಾಗಿರಲಿದೆ. ಹಾಗೆ ಇತರರು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದ್ದಾರೆ. ನೀವೇ ಸ್ವಂತ ಮುನ್ನಡೆಯುವ ಕೆಲಸವನ್ನು ಕೂಡ ನೀವು ಆರಂಭಿಸುವ ಸಾಧ್ಯತೆ ಇರಲಿದೆ. ರಾಹುವಿನ ಈ ಸಂಚಾರದಿಂದಾಗಿ ನಿಮ್ಮ ಕೆರಿಯರ್ ಬೆಳವಣಿಗೆ ದೊಡ್ಡ ಬೆಂಬಲವನ್ನು ನೀಡಲಿದೆ. ಇನ್ನು 4ನೇ ಮನೆಯಲ್ಲಿ ಶನಿ ಇರುವುದರಿಂದಾಗಿ ಇದೇ ಸಮಯದಲ್ಲಿ 4ನೇ ಮನೆಯಲ್ಲಿರುವ ಶನಿ ನಿಮ್ಮ ಮನಸ್ಸಿನ ಮೇಲೆ ಮತ್ತು ಮನೆಯ ವಾತಾವರಣದ ಮೇಲೆ ಭಾರವಾಗಿ ಪರಿಣಾಮವನ್ನು ಬೀರಲಿದ್ದಾನೆ. ಕೆಲವು ಸಂದರ್ಭದಲ್ಲಿ ನೀವು ಮನೆಯ ಒತ್ತಡ ಆಫೀಸ್ಗೆ ಕೊಂಡೊಯ್ಯುವಂತೆ ಮಾಡುತ್ತಾನೆ. ಹೊರಗಿನ ಪ್ರಪಂಚದಲ್ಲಿ ಒಳ್ಳೆಯ ಪ್ರಗತಿ ಹಾಗೆ ಮನ್ನಣೆ ಸಿಕ್ಕರೂ ಒಳಗೊಳಗೆ ಮಾತ್ರ ತೃಪ್ತಿ ಇಲ್ಲದ ಜೀವನವನ್ನು ನಡೆಸುವ ಸಾಧ್ಯತೆಯೂ ಕೂಡ ಇರಲಿದೆ. ಕೆರಿಯರ್ನಲ್ಲಿ ಎಷ್ಟೇ ಮುಂದೆ ಹೋದರೂ ಕೂಡ ಮನಸ್ಸನ್ನು ಹಗುರವಾಗಿ ಇಟ್ಟುಕೊಳ್ಳಲು ವಿಶ್ರಾಂತಿ, ಹವ್ಯಾಸಗಳು ಮತ್ತು ಪ್ರಾರ್ಥನೆಗಳಂಥ ವಿಷಯಗಳನ್ನು
ಪಟ್ಟು ಬಿಡದೆ ನೀವು ಅನುಸರಿಸಬೇಕಾಗಿರಲಿದೆ. ಇನ್ನು ಈ ಸಮಯದಲ್ಲಿ ಜೂನ್ 1ರವರೆಗೂ ನಿಮ್ಮ 7ನೇ ಮನೆಯಲ್ಲಿ ಗುರುವಿನ ಸಂಚಾರ ಇರುತ್ತದೆ. ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಬದಲಾವಣೆಯನ್ನು ಕೂಡ ನಿರೀಕ್ಷಿಸಬಹುದಾಗಿರಲಿದೆ. ಅಧಿಕಾರಿಗಳು, ಸಹೋದ್ಯೋಗಿಗಳು, ಕ್ಲೈಂಟ್ಗಳು ಮತ್ತು ಪಾಲುದಾರರೊಂದಿಗೆ ನಿಮ್ಮ ಸಂಬಂಧಗಳು ಸಾಮಾನ್ಯವಾಗಿ ಸಹಕಾರಿಯಾಗಿರಲಿದೆ, ಅನುಕೂಲವನ್ನು ಉಂಟು ಮಾಡಲಿದೆ. ಪಬ್ಲಿಕ್ ರಿಲೇಷನ್ ಹಾಗೆ ಕನ್ಸಲ್ಟಿಂಗ್ನಂತಹ ಕೆಲಸ ಮಾಡುವವರಿಗೆ ಇದು ತುಂಬ ಒಳ್ಳೆಯ ಸಮಯವಾಗಿರಲಿದೆ. ಹೊಸ ಉದ್ಯೋಗದ ಒಪ್ಪಂದಗಳು, ಪ್ರಾಜೆಕ್ಟ್ಗಳು ಮತ್ತು ಪಾಲುದಾರಿಕೆಗಳು ಈ ಹಂತದಲ್ಲಿ ಆರಂಭವಾಗುತ್ತದೆ. ಅವು ನಿಮ್ಮನ್ನು ದೀರ್ಘಕಾಲೀನ ಲಾಭದ ಕಡೆಗೆ ನಡೆಸುವ ಸಾಧ್ಯತೆಯೂ ಕೂಡ ಇರಲಿದೆ. ಇನ್ನು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಸಂಚಾರ ಇರುವ ಸಮಯದಲ್ಲಿ ಅಂದರೆ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು 8ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವ ಜೂನ್ ಅವಧಿಯಲ್ಲಿ ನಿಮ್ಮ ಕೆರಿಯರ್ನಲ್ಲಿ ರಹಸ್ಯ ವಿಷಯಗಳು, ಸಂಶೋಧನೆ, ಆಳವಾದ ವಿಶ್ಲೇಷಣೆ ಮತ್ತು ಬಿಕ್ಕಟ್ಟು ನಿವಾರಣೆಯಂತಹ ಕ್ಷೇತ್ರಗಳೊಂದಿಗೆ ಬಲವಾದ ಸಂಬಂಧ ಏರ್ಪಡುತ್ತದೆ. ಇನ್ಶೂರೆನ್ಸ್, ಫೈನಾನ್ಸ್ ಹಾಗೆ ಟ್ಯಾಕ್ಸ್, ಮೆಡಿಕಲ್, ಸರ್ಜರಿ ಹಾಗೆ ಇನ್ನಿತರ ಕ್ಷೇತ್ರಗಳಲ್ಲೂ ಕೂಡ ನೀವು ವಿಶೇಷ ಲಾಭವನ್ನು ಪಡೆಯುವ ಸಮಯ ಇದಾಗಿರಲಿದೆ. ಗಟ್ಟಿಯಾಗಿ ಪರೀಕ್ಷಿಸುವ ಸಂದರ್ಭಗಳು ಬಂದರೂ ಅವುಗಳಿಂದ ಗೌರವ, ನಂಬಿಕೆ ಮತ್ತು ಹೆಚ್ಚಿನ ಜವಾಬ್ದಾರಿಗಳ ರೂಪದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ನೀವು ಪಡೆಯಲಿದ್ದೀರಿ. ಇನ್ನು 9ನೇ ಮನೆಗೆ ಗುರುವಿನ ಸಂಚಾರದ ಅವಧಿಯಲ್ಲಿ ಅಂದರೆ ಅಕ್ಟೋಬರ್ 31ರಿಂದ ಗುರುವಿನ ಸಂಚಾರದ ಪರಿಣಾಮದಿಂದಾಗಿ ದೀರ್ಘಕಾಲೀನ ಕೆರಿಯರ್ ದಿಕ್ಕಿನ ಹಾಗೆ ನಾನು ನಿಜವಾಗಿಯೂ ಎತ್ತ ಹೋಗುತ್ತಿದ್ದೇನೆ ಎಂಬ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಸಿಗಲು ಆರಂಭವಾಗುತ್ತದೆ. ಬೋಧನೆ ಮಾರ್ಗಗಳು, ಕೌನ್ಸಿಲಿಂಗ್ ಮತ್ತು ಸಲಹೆ ನೀಡುವಂಥ ಪಾತ್ರಗಳು ನಿಮಗೆ ಆಕರ್ಷಣೆಯಾಗಿರಲಿದೆ. ಉನ್ನತ ಶಿಕ್ಷಣ, ಸರ್ಟಿಫಿಕೇಟ್ ಕೋರ್ಸ್ಗಳು ಹಾಗೆ ವಿದೇಶಿ ವ್ಯಾಸಂಗ ಮತ್ತು ತರಬೇತಿಯ ಮೂಲಕ ಕೆರಿಯರ್ ಬಲವಾಗುತ್ತದೆ. ಈ ಸಮಯದಲ್ಲಿ ಉತ್ತಮ ಅವಕಾಶಗಳನ್ನು ಕೂಡ ನೀವು ಪಡೆಯಲಿದ್ದೀರಿ. ಇದು ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪ್ರಮುಖವಾಗಿ ತಮ್ಮ ಕ್ಷೇತ್ರಗಳಲ್ಲಿ ನೋಡುವ ಬದಲಾವಣೆಗಳು ಆಗಿರಲಿದೆ. ಇನ್ನು ಮುಂದಿನದ್ದಾಗಿ ಆರ್ಥಿಕ ವ್ಯವಹಾರಗಳು ಹೇಗಿರಲಿದೆ, ಆರ್ಥಿಕ ಜೀವನದಲ್ಲಿ ನೀವು ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂದು ಈಗ ನೋಡೋಣ. ಹೊಸ ಸಂವತ್ಸರವು ಧನು ರಾಶಿಯವರ ಆರ್ಥಿಕ ಜೀವನದಲ್ಲಿ ಈ ಎಲ್ಲ ಬದಲಾವಣೆಯನ್ನು ತರಲಿದೆ. ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ಧನ ಸಂಪತ್ತನ್ನು ಹೆಚ್ಚಿಸುವ ಉತ್ತಮ ಅವಕಾಶಗಳು ದೊರೆಯಬಹುದು. ಆದರೆ ಈ ಸಮಯದಲ್ಲಿ ನೀವು ಖರ್ಚುಗಳನ್ನು ಹೆಚ್ಚಾಗಿ ಮಾಡಿಕೊಳ್ಳುವ ಸಾಧ್ಯತೆಯೂ ಇರಲಿದೆ. ಜೊತೆಗೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ಶುಭ ಕಾರ್ಯಗಳು ಅಥವಾ ಸಂಪತ್ತನ್ನು ಖರೀದಿಸುವುದಕ್ಕಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಹಣವನ್ನು ಸಾಲವಾಗಿ ನೀಡಿದ್ದರೆ ಅದನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರಲಿದೆ. ಹಾಗೆ ಸಂಪತ್ತಿನ ಬಗ್ಗೆ ಈ ಸಮಯದಲ್ಲಿ ವಿವಾದಗಳು, ತೀರ್ಪು ನಿಮ್ಮ ಪರವಾಗಿ ಇರಲಿದೆ. ನೀವು ಯಶಸ್ಸನ್ನು ಗಳಿಸಲಿದ್ದೀರಿ. ಇದರೊಂದಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರಿಗೆ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ. ಈ ಸಂದರ್ಭದಲ್ಲಿ ಧನಾಗಮನಕ್ಕೆ ಧನು ರಾಶಿಗೆ ಸೇರಿದ ಜನರು ಹೊಸ ಮಾರ್ಗಗಳನ್ನು ಪಡೆದುಕೊಳ್ಳಲಿದ್ದೀರಿ. ಜೊತೆಗೆ ಸಂಪತ್ತು ಅಥವಾ ಆಸ್ತಿಯಲ್ಲಿ ಹೂಡಿಕೆಯನ್ನು ಮಾಡುವುದರಿಂದಾಗಿ ಈ ವರ್ಷ ನಿಮಗೆ ಬಹಳ ಶುಭದಾಯಕವಾಗಿರಲಿದೆ. ಇನ್ನು ಈ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಆರ್ಥಿಕ ವ್ಯವಹಾರಗಳಲ್ಲಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೆ 8ನೇ ಮನೆಯಲ್ಲಿರುವ ಉಚ್ಚ ಗುರು ಕಾರಣದಿಂದಾಗಿ ನಿಜವಾದ ಆರ್ಥಿಕ ಹೈಲೈಟ್ ಈ ಸಮಯದಲ್ಲಿ ವಾರಸತ್ವ, ಇನ್ಶೂರೆನ್ಸ್, ಸೆಟಲ್ಮೆಂಟ್ಗಳು ಹಾಗೆ ಜೀವನ ಸಂಗಾತಿ ಅಥವಾ ಅವರ ಕುಟುಂಬದ ಮೂಲಕ ಇಲ್ಲವೇ ಬಹುಕಾಲದಿಂದ ಎಳೆಯುತ್ತಿರುವ ಫೈನಾನ್ಸ್ ಸಮಸ್ಯೆಗಳ ಪರಿಹಾರವನ್ನು ಪಡೆಯಲಿದ್ದೀರಾ. ಅನಿರೀಕ್ಷಿತ ಲಾಭಗಳು ಬರಬಹುದು. ಹಳೆಯ ಸಾಲಗಳನ್ನು ಮರು ಹೊಂದಿಕೆ ಮಾಡಲು ನಿಮಗೆ ಅವಕಾಶಗಳು ಸಿಗಲಿದೆ. ಹೊಸ ನಿಯಮಗಳೊಂದಿಗೆ ಸುಲಭವಾಗಿ ಪಾವತಿಸಬಲ್ಲ ಪರಿಸ್ಥಿತಿ ಬರುತ್ತದೆ. ಹಾಗೆ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಿಕೊಳ್ಳುವಂತಹ ಒಳ್ಳೆಯ ಬದಲಾವಣೆಗಳು ಕೂಡ ಈ ಸಮಯದಲ್ಲಿ ಉಂಟಾಗಲಿದೆ. ಇನ್ನು 3ನೇ ಮನೆಯಲ್ಲಿ ರಾಹುವಿನಿಂದಾಗಿ ನಿಮ್ಮ ಸ್ವಂತ ಪ್ರಯತ್ನ, ಸೈಡ್ ಇನ್ಕಮ್ಗಳು ಹಾಗೆ ಫ್ರೀಲ್ಯಾನ್ಸ್, ಆನ್ಲೈನ್ ಜಾಬ್ ಹಾಗೆ ಕಮ್ಯುನಿಕೇಷನ್ ಅಥವಾ ಮೀಡಿಯಾ ಕೌಶಲ್ಯಗಳ ಮೂಲಕ ಆದಾಯ ಹೆಚ್ಚಾಗಬಹುದು. ಇದರಿಂದಾಗಿ ಕಮಿಷನ್ ಆಧಾರಿತ ಆದಾಯ ಮತ್ತು ಸಣ್ಣ ಹೆಚ್ಚುವರಿ ಕೆಲಸಗಳ ರೂಪದಲ್ಲಿ ನಿಮ್ಮ ಆದಾಯ ವಿವಿಧ ದಾರಿಯಲ್ಲಿ ಬರಲಿದೆ. ಒಟ್ಟಾರೆಯಾಗಿ ಆರ್ಥಿಕ ವ್ಯವಹಾರಗಳು ಸುಗಮ ರೀತಿಯಲ್ಲಿ ನಡೆಯಲಿದೆ. ಸೆಪ್ಟೆಂಬರ್ 18ರಿಂದ ನವೆಂಬರ್ 12ರವರೆಗೆ 8ನೇ ಮನೆಯಲ್ಲಿರ ನೀಚ ಕುಜ ಇರುವ ಸಮಯದಲ್ಲಿ ಆರ್ಥಿಕವಾಗಿ ದೊಡ್ಡ ರಿಸ್ಕ್ಗಳನ್ನು ತೆಗೆದುಕೊಳ್ಳದೆ ಇರುವುದೇ ಉತ್ತಮವಾಗಿರಲಿದೆ. ಈ ಹಂತದಲ್ಲಿ ಹೊಸ ಸಾಲಗಳು, ಊಹಾಪೋಹ ಹೂಡಿಕೆಗಳು ಮತ್ತು ಹಠಾತ್ತನೆ ಮಾಡುವ ದೊಡ್ಡ ಫೈನಾನ್ಸ್ ನಿರ್ಧಾರಗಳನ್ನು ತಪ್ಪಿಸುವುದು ಒಳ್ಳೆಯದು. ಬದಲಿಗೆ ಈಗಿರುವ ಸಾಲಗಳನ್ನು ಕಡಿಮೆ ಮಾಡಲು ಪ್ರಯತ್ನಿಸಿ. ಹಾಗೆ ಇನ್ಶೂರೆನ್ಸ್, ಸೆಕ್ಯೂರಿಟಿ ಮತ್ತು ಸುರಕ್ಷಿತ ಕ್ರಮಗಳನ್ನು ಬಲಪಡಿಸಿಕೊಳ್ಳಲು ಉತ್ತಮ ಲಾಭವನ್ನು ಪಡೆದುಕೊಳ್ಳಲು ಈ ಸಮಯದಲ್ಲಿ ನೀವು ಶ್ರದ್ಧೆಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವುದು ಬಹು ಮುಖ್ಯವಾಗಿರಲಿದೆ.
ಇನ್ನು ಮುಂದಿನದ್ದಾಗಿ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವು ನಿಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಹೊಸ ಸಂವತ್ಸರವು ಈ ರೀತಿಯ ಬದಲಾವಣೆಯನ್ನು ತರಲಿದೆ. ಧನು ರಾಶಿಗೆ ಸೇರಿದ ಜನರು ಹಲವು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ಈ ಅವಧಿಯಲ್ಲಿ ನೀವು ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಹಾಗೆ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಶಕ್ತಿಯು ಈ ಸಂದರ್ಭದಲ್ಲಿ ಸಾಕಷ್ಟು ಹೆಚ್ಚಾಗಲಿದೆ. ಜೊತೆಗೆ ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ನಿಮ್ಮ ಉತ್ಸಾಹವು ಸಾಕಷ್ಟು ವೃದ್ಧಿಯಾಗಲಿದೆ, ಆದರೆ ನೀವು ಎಚ್ಚರಿಕೆ ನಿರ್ಧಾರಗಳ ಜೊತೆಗೆ ಮುಂದುವರಿಯಬೇಕಾಗಿರಲಿದೆ. ಇನ್ನು ಈ ಅವಧಿಯಲ್ಲಿ ಧನು ರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಅತ್ಯವಶ್ಯಕವಾಗಿದ್ದು, ಒತ್ತಡದ ಕಾರಣದಿಂದಾಗಿ ನಿಮಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಅಧಿಕವಾಗಿರಲಿದೆ. ಹಾಗಾಗಿ ಈ ಸಮಯದಲ್ಲಿ ಯೋಗ, ಧ್ಯಾನ ಹಾಗೆ ಇನ್ನಿತರ ಚಟುವಟಿಕೆಗಳನ್ನು ತಪ್ಪದೇ ನೀವು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗಿರಲಿದೆ. ಉತ್ತಮ ಆಹಾರ ಕ್ರಮಗಳನ್ನು ಅನುಸರಿಸಬೇಕಾಗಿರಲಿದೆ. ಇದರಿಂದಾಗಿ ಉತ್ತಮ ಫಲಿತಾಂಶವನ್ನು, ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ನೀವು ಕಾಣಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಸಂಬಂಧಗಳು, ಕೌಟುಂಬಿಕ ವಿಷಯಗಳು ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದೆ ಎಂದು ನೋಡೋಣ. ಈ ಇಂದು ಹೊಸ ವರ್ಷದ ಸಂದರ್ಭದಲ್ಲಿ ಧನು ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳು ನಡೆಯಬಹುದು. ಹಾಗೆ ಮನೆಯ ಸದಸ್ಯರೊಂದಿಗೆ ವಿವಾದಗಳೆಲ್ಲವೂ ಪರಿಹಾರಗೊಂಡು ಪ್ರೀತಿ ಹಾಗೂ ಸ್ನೇಹದಲ್ಲಿ ಸಾಕಷ್ಟು ಹೆಚ್ಚಳವನ್ನು ನೋಡಬಹುದಾಗಿರಲಿದೆ. ಇದರೊಂದಿಗೆ ಮಕ್ಕಳಿಗೆ ಸಂಬಂಧಿಸಿದಂತೆ ನಿಮಗೆ ಶುಭ ಸುದ್ದಿ ಲಭಿಸುವ ಯೋಗ ಕೂಡಿ ಬರಲಿದೆ. ಹಾಗೆ ಜೊತೆಗೆ ಅವಿವಾಹಿತ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ವಿವಾಹದ ಉತ್ತಮ ಸಂಬಂಧವನ್ನು ಹೊಂದುವ ಅವಕಾಶವೂ ಇರಲಿದೆ. ಈ ಸಮಯದಲ್ಲಿ ಶುಭ ಕಾರ್ಯಗಳು ಕೂಡ ನಿಮ್ಮ ಮನೆಯಲ್ಲಿ ನಡೆಯುವ ಸಾಧ್ಯತೆ ಇರಲಿದೆ. ನಿಮ್ಮ ಪ್ರೇಮ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರೇಮ ವಿವಾಹವನ್ನು ಹಿರಿಯರು ಒಪ್ಪಿಗೆ ನೀಡಲಿದ್ದಾರೆ. ಬೆಂಬಲವನ್ನು ಪಡೆಯುವ ಸಂಭವ ಕೂಡಿ ಬರಲಿದೆ. ಧನು ರಾಶಿಗೆ ಸೇರಿದ ಜನರು ಮನೆಯಲ್ಲಿ ಸಣ್ಣ ಪುಟ್ಟ ವಿವಾದ ಅಥವಾ ಒತ್ತಡಗಳನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಲಿದ್ದಾರೆ. ಈ ಅವಧಿಯಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಮೂಲಕ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹರಿಸಲು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ. ಇದರಿಂದಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕೂಡ ನೀವು ನೋಡಬಹುದಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಏನೆಲ್ಲ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ನೋಡಬಹುದು ಎಂದು ತಿಳಿಯೋಣ. ಧನು ರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಉತ್ತಮ ರೀತಿಯಲ್ಲಿ ಇರಲಿದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನೇ ಕಾಣಬಹುದು. ತಾಂತ್ರಿಕ, ಪ್ರಾಯೋಗಿಕ ಹಾಗೆ ಸ್ಕಿಲ್ ಬೇಸ್ಡ್ ಕ್ಷೇತ್ರಗಳಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ತುಂಬ ಲಾಭದಾಯಕವಾಗಿರಲಿದೆ, ಅರ್ಥಪೂರ್ಣವಾಗಿರಲಿದೆ. 3ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರುವುದರಿಂದಾಗಿ ಇಂಜಿನಿಯರಿಂಗ್, ಮೀಡಿಯಾ, ವಿನ್ಯಾಸ, ಸಂವಹನ ಕೌಶಲ್ಯಗಳು ಹಾಗೆ ಡಿಜಿಟಲ್ ಕಂಟೆಂಟ್ನಂತಹ ಪ್ರಾಯೋಗಿಕ ಕೌಶಲ್ಯಗಳ ಕಲಿಕೆಗೆ ತುಂಬ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಹಾಗೆಯೇ 8ನೇ ಮನೆಯಲ್ಲಿರುವ ಗುರು ಇರುವ ಹಂತವನ್ನು ಸಂಶೋಧನೆ, ಆಳವಾದ ವಿಷಯಗಳು, ಡೇಟಾ ಆಧಾರಿತ ರಂಗಗಳು, ಸೈಕಾಲಜಿ ಮತ್ತು ಜ್ಯೋತಿಷ್ಯಾಧಾರಿತ ನಿಗೂಢ ಶಾಸ್ತ್ರಗಳಲ್ಲಿ ಕಲಿಯುತ್ತಿರುವವರಿಗೆ ಆಳವಾದ ಗ್ರಹಣ ಶಕ್ತಿ ಮತ್ತು ಒಳ್ಳೆಯ ನೋಟವನ್ನು ಲಭಿಸುತ್ತಾನೆ. ಅಕ್ಟೋಬರ್ 31ರ ನಂತರದಲ್ಲಿ 9ನೇ ಮನೆಯಲ್ಲಿ ಗುರುವಿನ ಸಂಚಾರ ಆರಂಭವು ಉನ್ನತ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ವಿದೇಶಿ ವ್ಯಾಸಂಗ ಮತ್ತು ರಿಸರ್ಚ್ ಪ್ರಾಜೆಕ್ಟ್ಗಳನ್ನು ಮುಂತಾದವುಗಳಲ್ಲಿ ಗುರುವಿನ ಸಂಪೂರ್ಣ ಬೆಂಬಲ ಇರಲಿದೆ. ಇದರಿಂದಾಗಿ ನೀವು ಅತ್ಯಂತ ಹೆಚ್ಚಿನ ಶುಭ ಅಂಕಗಳನ್ನು, ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ. ಸರಿಯಾದ ಗುರು ಹಾಗೆ ಕೋಚ್ ಅಥವಾ ಮಾರ್ಗದರ್ಶಕರನ್ನು ಭೇಟಿಯಾಗಲು ನಿಮಗೆ ಅವಕಾಶಗಳು ಸಿಗಲಿದೆ. ಓದಿನಲ್ಲಿ ಹೊಸ ದಿಕ್ಕು ಮತ್ತು ಸ್ಪಷ್ಟತೆ ಸಿಗುತ್ತದೆ. ಪರೀಕ್ಷೆಯಲ್ಲಿ ಅವಕಾಶಗಳು ಸುಧಾರಿಸುತ್ತದೆ. ಹಾಗೆ ಒಳ್ಳೆಯ ಫಲಿತಾಂಶಗಳನ್ನು ಈ ಸಮಯದಲ್ಲಿ ನೀವು ಪಡೆಯಬಹುದಾಗಿರಲಿದೆ. ಇದು ಪ್ರಮುಖವಾಗಿ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಈ ಸಮಯದಲ್ಲಿ ನಿಮಗೆ ನೀಡುವ ಸಲಹೆ ಏನೆಂದರೆ, ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ. ಗುರುವಿನ ಸಂಚಾರದ ಸಮಯದಲ್ಲಿ ನಿಮ್ಮ ಜ್ಞಾನ, ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿಕೊಳ್ಳಿ. ಈ ಅವಧಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರುವುದು, ಅನಗತ್ಯ ಅಪಾಯಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ.
ಇನ್ನು ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ತಪ್ಪದೆ ಈ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸುವುದು ಬಹು ಮುಖ್ಯವಾಗಿರಲಿದೆ. ಮೊದಲನೇದಾಗಿ, ಯಾವುದಾದರೂ ದೇವಾಲಯಕ್ಕೆ ಪ್ರತಿದಿನ ಭೇಟಿ ನೀಡಿ ಮತ್ತು ಹಿರಿಯರನ್ನು ಗೌರವಿಸಿ. ಎರಡನೇದಾಗಿ, ನಕಾರಾತ್ಮಕ ಪರಿಣಾಮಗಳನ್ನು ದೂರ ಮಾಡಲು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಲು ರಾಮ ರಕ್ಷಾ ಸ್ತೋತ್ರವನ್ನು ಪಠಿಸುವುದು ಬಹು ಮುಖ್ಯವಾಗಿರಲಿದೆ. ಮೂರನೇದಾಗಿ, ಅನಾಥಾಶ್ರಮಗಳಿಗೆ ಹಣವನ್ನು ದಾನ ಮಾಡಿ. ನಾಲ್ಕನೇದಾಗಿ, ಈ ವರ್ಷ ನೀವು ಪೂಜಿಸಬೇಕಾದ ದೇವರುಗಳು ದಕ್ಷಿಣಾಮೂರ್ತಿ ಹಾಗೆ ದತ್ತಾತ್ರೇಯ. ಐದನೇದಾಗಿ, ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ಸಾಯಿಬಾಬಾ ಮಂದಿರಗಳಿಗೆ ಭೇಟಿ ನೀಡುವುದು. ಹಾಗೆ ಈ ಸಮಯದಲ್ಲಿ ಬೇಳೆ ಕಾಳುಗಳನ್ನು ದಾನ ಮಾಡುವುದು ಒಳ್ಳೆಯದು. ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಮೂಲಕ ಅಡೆತಡೆಗಳು ದೂರವಾಗುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಶೈಕ್ಷಣಿಕ ವಸ್ತುಗಳನ್ನು ದಾನ ಮಾಡುವುದು ಉತ್ತಮವಾಗಿರಲಿದೆ. ಇನ್ನು ಪ್ರತಿ ಶನಿವಾರ ಶನಿ ಚಾಲೀಸ ಪಠಿಸುವುದು ಮತ್ತು ಹನುಮಂತನಿಗೆ ಲಡ್ಡು ಅಥವಾ ತುಳಸಿ ಎಲೆಯನ್ನು ಅರ್ಪಿಸುವುದು ಉತ್ತಮವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.